ಯಾವಾಗ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆಯಿತು, ಆ ಕ್ಷಣಕ್ಕೇನೆ ದೇಶಾಂತರ ಹೋಗಿ ತಲೆಮರೆಸಿಕೊಂಡಿದ್ರು ಪ್ರಜ್ವಲ್ ರೇವಣ್ಣ. ಕಳೆದ 1 ತಿಂಗಳಿನಿಂದ ನಾಪತ್ತೆಯಾಗಿದ್ದಂತಹ ಪ್ರಜ್ವಲ್ ನಿನ್ನೆ ಸಂಜೆ 4 ಗಂಟೆಗೆ ವಿಡಿಯೋ ಸಂದೇಶದ ಮೂಲಕ ಪ್ರತ್ಯಕ್ಷರಾಗ್ತಾರೆ. ಮೇ 31ಕ್ಕೆ ವಿಚಾರಣೆಗೆ ಬರ್ತಾರಾ ಹಾಸನದ ಸಂಸದ ಅನ್ನುವಂತಹ ಪ್ರಶ್ನೆ. ಈ ಹಿಂದೆ 7 ದಿನದ ಕಾಲಾವಕಾಶವನ್ನು ಕೇಳಿದ್ರು SITಗೆ ವಕೀಲರ ಮೂಲಕ. ಈಗಲೂ ಅದೇ ರೀತಿ ಮಾಡ್ತಾರಾ ಅಂಥೇಳಿ SIT ನಿಗಾ ಇಟ್ಟಿದೆ. ವಿಚಾರಣೆಗೆ ಹಾಜರಾಗೋದೇ ಆಗಿದ್ರೆ ಯಾವ ದೇಶದಿಂದ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಯಾವಾಗ ವಿಚಾರಣೆಗೆ ಬರ್ತಾರೆ, ತೀವ್ರ ನಿಗಾ ಇಟ್ಟಿದೆ SIT. ಶತಾಯಗತಾಯ ಅವರನ್ನು ವಿಚಾರಣೆಗೆ ಒಳಪಡಿಸಲೇಬೇಕು. ಅವರ ಮೇಲೆ ಬಂದಿರುವಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ SIT ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿಯೇ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಿದ್ದು, ಹಾಗಾಗಿಯೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಿದ್ದು, ಹಾಗಾಗಿಯೇ ವಿದೇಶಾಂಗ ಇಲಾಖೆಯ ಮೂಲಕ ಅವರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಲಿಕ್ಕೂ ಕೂಡ ಮುಂದಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ, ಕುಟುಂಬ ಸದಸ್ಯರ ಮನವಿಯ ನಡುವೆ ನಿನ್ನೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಸಂದೇಶದ ಮೂಲಕ ಪ್ರತ್ಯಕ್ಷವಾಗಿ ಯಾವಾಗ ಬರ್ತಾರೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ಗೆ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ಗೆ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡೋವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡೋವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡೋವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋವಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಪ್ರಜ್ವಲ್ ರೇವಣ್ಣ ಅವರು ಬಿಟ್ಟಿರ್ತಕ್ಕಂಥ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ ಅವರೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನಾನು ಬರ್ತೀನಿ 31ನೇ ತಾರೀಕು, ಮತ್ತು ಈ ಎಲ್ಲ ಸುಳ್ಳು ಪ್ರಕರಣಗಳು ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಈ ಸುಳ್ಳು ಪ್ರಕರಣದಿಂದ ನಾನು ಹೊರಗೆ ಬರ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಸಂತ್ರಸ್ತೆಯರು ಈಗಾಗಲೇ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಸುಳ್ಳು ಪ್ರಕರಣ ಅಂತ ಹೇಳಕ್ಕೆ ಬರಲ್ಲ. ಬಂದು ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಎದುರಿಸಲೇಬೇಕು, ಬೇರೆ ದಾರಿ ಇಲ್ಲ. ಜೊತೆಗೆ ಯಾಕೆ 31ಕ್ಕೆ ಅವ್ರು ಡೆಡ್ಲೈನ್ ಫಿಕ್ಸ್ ಮಾಡಿಕೊಂಡ್ರು ಅಂತಕ್ಕಂಥದ್ದು ಕೂಡ ಒಂದು ಕುತೂಹಲ ಇದೆ. ಈಗಾಗಲೇ ಗೊತ್ತಿರೋ ಹಾಗೆ ಒಂದು ಕಡೆ ವಿದೇಶಾಂಗ ಇಲಾಖೆಯವರು ಒಂದು ನೋಟಿಸ್ ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಥರ ಕಾನೂನಾತ್ಮಕವಾಗಿ ತೊಂದರೆಗಳು ಒಳಗಾಗೋದು ಬೇಡ ಅಂತಕ್ಕಂಥ ಕಾರಣಕ್ಕೋಸ್ಕರ ಅವರು ಈಗ ಬರೋ ನಿರ್ಧಾರಕ್ಕೆ ಮಾಡಿದ್ದಾರೆ. ಒಳ್ಳೆಯದು ಅದು. ಹೌದು. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಲು ಸಾಲು ಕೇಸ್ಗಳು ದಾಖಲಾಗ್ತಾ ಇದ್ದ ಹಾಗೆ ಈಗಾಗಲೇ 3 ಅತ್ಯಾಚಾರ ಕೇಸ್ಗಳು, ಮತ್ತೊಂದು ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಈ ಬೆನ್ನಲ್ಲೇ ಅವರು ದೇಶಕ್ಕೆ ವಾಪಸ್ ಆಗುವಂತಹ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ವಿಡಿಯೋ ಮೂಲಕ. ಎಲ್ಲ ಕೇಸ್ಗಳಲ್ಲೂ ಕೂಡ ಪ್ರಜ್ವಲ್ ಅವರನ್ನ ಕಸ್ಟಡಿಗೆ ಪಡೆಯುತ್ತಾ SIT.
ಪ್ರತ್ಯೇಕ ಪ್ರಕರಣಗಳಲ್ಲಿ ಪ್ರಜ್ವಲ್ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆಯಾ? ಹಾಗೇನಾದ್ರೂ ಆದ್ರೆ ತಿಂಗಳುಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿಯೇ ಇರ್ತಾರಾ ಪ್ರಜ್ವಲ್? ಇದಕ್ಕೆ ಪ್ರಜ್ವಲ್ ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ. ಆದರೂ ಕೂಡ 10 ರಿಂದ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯೋದು ಫಿಕ್ಸ್ ಆಗಿದೆ. ಹೀಗಾಗಿ ಮೊದಲಿಗೆ ಎಸ್ಐಡಿ ಕಸ್ಟಡಿ, ಬಳಿಕ ನ್ಯಾಯಾಂಗ ಬಂಧನದ ಸಾಧ್ಯತೆ. ಸಹಜವಾಗಿಯೇ ಅವರು ದೇಶಕ್ಕೆ ವಾಪಸ್ ಬಂದ ನಂತರ ಏನೆಲ್ಲ ಮಾಡ್ಕೊಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಎಸ್ಐಟಿ, ಮತ್ತೊಂದು ಕಡೆ ಪ್ರಜ್ವಲ್ ಪರ ರೇವಣ್ಣಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಲ್ಲ. ಎಸ್ಐಟಿ ರಚನೆ ಆಗಿರೋದೇ ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೇಸು. ಯಾವುದೋ ಒಂದು ದೂರ್ಗ್ ಮಾತ್ರ ಎಸ್ಐಟಿ ರಚನೆ ಆಗಿಲ್ಲ. ಓವರ್ ಆಲ್ ಪೆನ್ ಡ್ರೈವ್ ಪ್ರಕರಣ, ಅದರಲ್ಲಿ ಈಗ 4 FIR ಆಗಿದೆ. ಇನ್ನೂ ಕೆಲವರು ದೂರು ಕೊಡ್ಬೋದು, ಇನ್ನೂ FIR ಆಗ್ಬೋದು. ಹಾಗಾಗಿ ಗೊತ್ತಿಲ್ಲ, ಇವರು SIT ಅವರು ಒಂದೊಂದೇ ಕೇಸ್ಗೆ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳಬಹುದು. ಮೊದಲಿಗೆ ಉದಾಹರಣೆಗೆ ಹೊಳೆ ನರಸೀಪುರ ಕೇಸು ಕೊಡಿ, ಆಮೇಲೆ KR ನಗರ ಕೇಸು ಕೊಡಿ ಅಂತ ಕೇಳಬಹುದು. ಹಂಗೇನಾದ್ರು ಆಗ್ಬಿಟ್ರೆ ತಿಂಗಳಾನ್ಗಟ್ಲೆ ಪೊಲೀಸ್ ಕಸ್ಟಡಿನಲ್ಲೇ ಇರಬೇಕಾಗುತ್ತೆ. ಪೊಲೀಸ್ ಕಸ್ಟಡಿ ಅವಧಿಯನ್ನು ಬೇಗ ಮುಗಿಸ್ಕೊಂಡು ಜುಡಿಷಿಯಲ್ ಕಸ್ಟಡಿಗೆ ಹೋಗ್ಬಿಟ್ರೆ ಜೈಲ್ಗೆ ಹಾಕ್ತಾರೆ. ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಪರಪ್ಪನಗ್ರಹಕ್ಕೆ ಹಾಕ್ತಾರೆ. ಸೊ ಇವ್ರು ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. SIT ಅವ್ರದ್ದು ಎರಡೂ ಸಾಧ್ಯತೆಗಳಿದೆ. ಇಂಡಿವಿಜುವಲ್ ಕೇಸಲ್ಲೂ ಪಡಿಬೋದು, ಓವರ್ ಆಲ್ ಒಟ್ಟಾರೆ ಕೊಟ್ಬಿಡಿ ಸರ್ ಅಂತ ಒಂದು 14-15 ದಿವಸ ಕರಿಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇಲ್ಲಿ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸಾಲು ಕೇಸ್ಗಳು ದಾಖಲಾಗ್ತಾ ಇದೆ. ಈಗ ಅವರು ವಿದೇಶದಿಂದ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ, ನಾನು 31ಕ್ಕೆ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ. ಬಟ್ ವಿಚಾರಣೆಗೆ ಅವರು ಹಾಜರಾಗ್ತಾರಾ ಅನ್ನೋದು ಒಂದು ಪ್ರಶ್ನೆ, ಆದರೆ ವಿಚಾರಣೆಗೆ ಹಾಜರಾದರೆ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದು ಮತ್ತೊಂದು ಪ್ರಶ್ನೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಮುರಳಿ. ಪ್ರೇಮ್, ಏನಂದ್ರೆ ಈಗ ಪ್ರಜ್ವಲ್ ರೇವಣ್ಣಗೆ ಉಳಿದುಕೊಂಡಿರೋಂಥದ್ದು ಒಂದೇ ಒಂದು ಆಪ್ಷನ್, ಅದು ವಿಚಾರಣೆಗೆ ಹಾಜರಾಗಬೇಕು ಅಥವಾ ಭಾರತಕ್ಕೆ ವಾಪಸ್ ಬರಬೇಕು. ಯಾಕೆಂದ್ರೆ ಈಗಾಗಲೇ MEA ಅಂದ್ರೆ ವಿದೇಶಾಂಗ ಸಚಿವಾಲಯ ಏನಿತ್ತು, ವಿದೇಶಾಂಗ ಸಚಿವಾಲಯ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟು 10 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಆ ಕಾಲಾವಕಾಶ ಮುಕ್ತಾಯಗೊಂಡ ಬಳಿಕ ತಕ್ಷಣವೇ ಅವರ ಪಾಸ್ಪೋರ್ಟ್ ಅನ್ನು ರದ್ದನ್ನು ಮಾಡುವಂಥದ್ದು, ಈ ರೀತಿ ಪ್ರಕ್ರಿಯೆಗಳಾದ್ರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತವೆ. ಯಾಕಂದ್ರೆ ಯಾವ ದೇಶದಲ್ಲಿ ಇದ್ದಾನೆ ಅಂತ ಹೇಳಿದಾಗ ಸಂದರ್ಭದಲ್ಲಿ ಆ ದೇಶದಿಂದ ದಬ್ಬಿಸಿಕೊಂಡು ಭಾರತಕ್ಕೆ ಬರುವಂತ ಅನಿವಾರ್ಯ ಪರಿಸ್ಥಿತಿಗಳು ಎದುರಾಗ್ತವೆ. ಆ ಹಿನ್ನೆಲೆಯಲ್ಲಿ ಅದರಿಂದ ಬಚಾವಾಗಲಿಕ್ಕೆ ಪ್ರಜ್ವಲ್ ರೇವಣ್ಣ ಮೇ 31ನೇ ತಾರೀಕು ಬರ್ತೀನಿ ಅಂತೇಳಿ ನಿನ್ನೆಷ್ಟೇ ವಿಡಿಯೋ ಮಾಡಿ ಒಂದು ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ಸ್ಪಷ್ಟೀಕರಣ ಕೊಟ್ಟ ಬಳಿಕ ಬಹುತೇಕ ಮೇ 31ಕ್ಕೆ ಬರ್ತಾರೆ ಅಂತೇಳಿ SIT ಅಧಿಕಾರಿಗಳು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ವಿಚಾರಣೆಗೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಪ್ರೇಮ್, ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ 4 ಪ್ರಕರಣಗಳು ದಾಖಲಾಗಿದ್ದಾವೆ. 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ. ಅಂದ್ರೆ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದ್ದಿದೆ, ಲೈಂಗಿಕ ದೌರ್ಜನ್ಯ ಪ್ರಕರಣ ಜಾಮೀನು ಸಹಿತ ಪ್ರಕರಣ, ಆದರೆ ಅದರಲ್ಲಿ ಬೇಲೆ ಅಫೆನ್ಸ್ ಇರುವಂಥದ್ದು, ಅದಕ್ಕೆ ಜಾಮೀನು ಸಿಕ್ಬಿಡುತ್ತೆ. ಆದರೆ 3 ಅತ್ಯಾಚಾರ ಪ್ರಕರಣಗಳಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ಪ್ರತಿ ಬಾರಿಯೂ ಕೂಡ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥದ್ದು. ಅಂದರೆ ಪ್ರತಿಯೊಂದು ಕೇಸಲ್ಲೂ ಕೂಡ ಅವರನ್ನ ಮೆಡಿಕಲ್ ಚೆಕಪ್ ಅನ್ನು ಮಾಡಬೇಕಾಗುತ್ತೆ, ಜೊತೆಗೆ ಮಾಜರನ್ನ ಮಾಡಬೇಕಾಗುತ್ತೆ. ಜೊತೆಗೆ ಬೇರೆ ಏನು ಪ್ರಕ್ರಿಯೆಗಳೇನಿರ್ತವೆ ಅಂದರೆ ಅತ್ಯಾಚಾರ ಪ್ರಕರಣಗಳಲ್ಲಿ ತೆಗೆದುಕೊಳ್ಬೇಕಾದಂಥ ಪ್ರಕ್ರಿಯೆಗಳೇನಿರುತ್ತೆ, ಆ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ SIT ಅಧಿಕಾರಿಗಳು ಪ್ರತ್ಯೇಕವಾಗಿ ಪ್ರತಿಯೊಂದು FIR-ನಲ್ಲೂ ಕೂಡ ಅವ್ರನ್ನ ಹಾಜರುಪಡಿಸ್ತಾ ಹೋಗ್ತಾರೆ. ಅಂದರೆ ಒಂದೊಂದು ಪ್ರಕರಣದಲ್ಲಿ 14 ದಿನಗಳ ಕಾಲ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಅವಕಾಶ SIT ಅಧಿಕಾರಿಗಳಿಗೆ ಇರ್ತದೆ. ಅಂದರೆ ಕನಿಷ್ಠ ಅವರು 7 ದಿನ ಪೊಲೀಸ್ ಕಸ್ಟಡಿ ಕೊಟ್ಟರು ಕೂಡ ಕನಿಷ್ಠ 20 ರಿಂದ 25 ದಿನಗಳ ಕಾಲ, ಅಂದರೆ 3 ಪ್ರಕರಣಗಳು ಪ್ರತ್ಯೇಕವಾಗಿ 20 ರಿಂದ 25 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕೆಂದರೆ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಬೇರೆ ಕಡೆಯಲ್ಲಿ, ಅಂದರೆ 2 ವರ್ಷಗಳ ಕಾಲ ನಿರಂತರವಾಗಿ ಅತ್ಯಾಚಾರ ಆಗಿದೆ ಅಂತೇಳಿ ಒಬ್ಬರು ಚುನಾಯಿತ ಸದಸ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಎಲ್ಲೆಲ್ಲಿ ಅತ್ಯಾಚಾರ ಆಗಿದೆ, ಜೊತೆಗೆ ಆದಂಥ ಸ್ಥಳಗಳೇನಿತ್ತು ಅಲ್ಲೆಲ್ಲ ಕಡೆ ಕೂಡ ಕರ್ಕೊಂಡು ಹೋಗಿ ಅವ್ರನ್ನ ಮಾಜರನ್ನ ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನುಳಿದ 2 ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ ಅವರು ಬೇರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಕಡೆನೂ ಕರ್ಕೊಂಡು ಹೋಗಿ ಅವ್ರನ್ನ ಮಾಜರನ್ನ ಮಾಡುವಂಥದ್ದು, ಈ ಪ್ರಕ್ರಿಯೆಗಳು ಮತ್ತು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಬೇರೆ ಸಾಕ್ಷ್ಯಗಳು, ತಾಂತ್ರಿಕ ಸಾಕ್ಷ್ಯಗಳೇನಿರುತ್ತೆ ಅದನ್ನೆಲ್ಲ ಕೂಡ ಕಲೆ ಹಾಕುವಂಥ ಪ್ರಯತ್ನಗಳನ್ನ SIT ಅಧಿಕಾರಿಗಳು ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 20 ರಿಂದ 25 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗುವಂಥದ್ದು. ಪ್ರೇಮ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.